ಓಕೆ. ಅಂಡ್ ನೀವು ಲಘುಗುರು ಆದ್ರೆ ಇನ್ ಕೇಸ್ ಒಂದು ಟ್ಯಾಗ್ ಲೈನ್ ಏನಂತ ಕೊಡ್ತೀರಾ ಸರ್? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ನೈಸ್. ಓಕೆ. ಅಂಡ್ ಮ್ಯಾಮ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಬಿಕಾಸ್ ಲೈಕ್ ಪ್ರೊಡಕ್ಷನ್ ಅಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಶಿ ಇಸ್ ಬಿನ್ ಹ್ಯಾಂಡ್ಲಿಂಗ್ ಮ್ಯಾಕ್ಸಿಮಮ್ ಥಿಂಗ್ಸ್ ಅಂತಾನೆ ಹೇಳ್ಬೋದು ಸರ್. ಸೊ ಇವಾಗ ಜೊತೆಯಲ್ಲಿ ಸಪೋರ್ಟ್ ಆಗಿ ಬಂದಂತಹ ಮ್ಯಾಮ್ಗೆ ಏನಾದ್ರು ಹೇಳ್ತೀರಾ ಅಥವಾ? ಅಂದ್ರೆ ಒಂದು ನನ್ನ ಹೆಂಡತಿ ಅಂತಲ್ಲ, ಅಂಡ್ ಅವಳು ಕೆಲಸನ ತಗೊಳ್ಳೋ ರೀತಿ, ಕೆಲಸ ಮಾಡೋ ರೀತಿ ಇದೆಯಲ್ಲ, ಇಟ್ ಇಸ್ ಅ ಎಕ್ಸಾಂಪಲ್ ಫಾರ್ ಎವ್ರಿಬಡಿ. ಯಾಕಂದ್ರೆ ನಾನು ಮುಂಚೆಯಿಂದನೂ ಸಿನಿಮಾ ಇಂಡಸ್ಟ್ರಿಯಲ್ಲೇ ಬಂದವನು, ಸೀರಿಯಲಿಂದ ಬಂದವನು, ಥಿಯೇಟ್ರ್ ಮಾಡಿದವನು, ಯಾವುದೇ ಥರದ ಗಂಧಗಾಳಿ ಇಲ್ಲದೆ ಯಾವುದೋ ಕಾರ್ಪೊರೇಟ್ ಜಗತ್ತಲ್ಲಿ 16 ವರ್ಷ HR ಆಗಿ ಕೆಲಸ ಮಾಡಿರೋಂಥವಳು ಒಂದು ಪ್ರೊಡಕ್ಷನ್ಗೆ ಬಂದು ಅದನ್ನ ತಿಳ್ಕೊಂಡು ಅದನ್ನ ಹ್ಯಾಂಡಲ್ ಮಾಡ್ತಿರೋ ರೀತಿ ಇದೆಯಲ್ಲ, ಅದು ತುಂಬಾ ಕಮೆಂಡಬಲ್ ಆಗಿದೆ. ಅದು ನಾನು ಅವಳಿಗೆ ಎಷ್ಟೋ ಸತಿ ಹೇಳಿದ್ದೀನಿ, ಅಕಸ್ಮಾತ್ ನೀನಿರಲಿಲ್ಲ ಅಂದ್ರೆ ಡೆಫಿನೆಟ್ಲಿ ನನ್ನ ಪ್ರೊಡಕ್ಷನ್ ಹೌಸ್ ಇರ್ತಿರ್ಲಿಲ್ಲ ಅಂತ. ಬಿಕಾಸ್ ದ ವೇ ನನ್ನ ಟೆಂಪರ್ಮೆಂಟ್ ಆಗಲಿ, ನಾನು ಹ್ಯಾಂಡಲ್ ಮಾಡೋ ರೀತಿ ಆಗಲಿ, ಇಟ್ ಇಸ್ ಡಿಫ್ರೆಂಟ್. ಅದು ಅದಕ್ಕೊಂದು ಬೇರೆ ಥರದ ಒಂದು ಟ್ಯಾಲೆಂಟ್ ಬೇಕು. ಎಲ್ಲರೂ ಪ್ರೊಡಕ್ಷನ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಅವಳಿಗೆ ಹೆಲ್ಪ್ ಆಗಿದ್ದೆ ಅವಳ ಕಾರ್ಪೊರೇಟ್ ಜಗತ್ತಿನ ಆ HR ಕೆಲಸ ಅದೆಲ್ಲ ಮಾಡಿ ಅವಳು ಶಿ ನೋಸ್ ಹೌ ಟು ಹ್ಯಾಂಡಲ್ ಪೀಪಲ್. ಯಾರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಯಾವಾಗ ಬಿಡಬೇಕು, ಯಾವಾಗ ಹಿಡಿಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಆ ಟ್ಯಾಲೆಂಟ್ ನಮಗಿಲ್ಲ. ಸೊ ಹಂಗಾಗಿ ಅದಿಲ್ಲ ಅಂತ ನಾನು ಡಿಸೈಡ್ ಮಾಡ್ಕೊಂಡು ಕಂಪ್ಲೀಟ್ ಅವಳಿಗೆ ಬಿಟ್ಬಿಟ್ಟಿದ್ದೀನಿ. ನಿನಗೇನು ಸಪೋರ್ಟ್ ಬೇಕಲ್ಲ ನಾನು ಇರ್ತೀನಿ ಎಲ್ಲದಕ್ಕೂ ಅಂತ. ಸೊ ಹಂಗಾಗಿ ನಾವು ಅದನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಕ್ರಿಯೇಟಿವ್ ಜಾಬ್ ಏನಿದೆ, ಕ್ರಿಯೇಟಿವ್ ಥಾಟ್ಸ್ ಏನಿದೆ, ಆ ಪ್ರೊಸೆಸಲ್ಲಿ ನಾನು ಇರ್ತೀನಿ. ಪ್ರೊಡಕ್ಷನ್ ರಿಲೇಟೆಡ್ ಏನಿದೆ ಅದನ್ನ ನೀನ್ ಮಾಡ್ಕೊ. ಅಂಡ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಓಕೆ.